ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಟೇಶ್ ಕುಮಾರ್, ಮೃತ ಬಾಬು ಹಾಗೂ ತಾವು ಒಂದೇ ಗ್ರಾಮದವರಾಗಿದ್ದು ಬಾಲ್ಯ ಸ್ನೇಹಿತರಾಗಿದ್ವು. ನಾನು ಪದವಿ ಮುಗಿಸಿದ್ದು ಕೆಲಸದ ಹುಡುಕಾಟದಲ್ಲಿರುವಾಗ 2024ರ ಡಿಸೆಂಬರ್ನಲ್ಲಿ ನನ್ನನ್ನು ಭೇಟಿಯಾದ ಬಾಬು ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿದ. ಸರ್ಕಾರಿ ವಾಹನ ಚಾಲಕನಾಗಿರುವ ಬಾಬು ಕೆಲಸ ಕೊಡಿಸುತ್ತಾನೆ ಎಂಬ ನಂಬಿಕೆಯಿಂದ 18 ಲಕ್ಷ ನೀಡಿದ್ದು ಇದೀಗ ತನ್ನ ಕುಟುಂಬ ಬೀದಿಗೆ ಬೀಳುವಂತಾಗಿದೆ ಎಂದು ಅಳವತ್ತುಕೊಂಡರು. ಮೃತ ಬಾಬುಗೆ ಸರ್ಕಾರಿ ಕೆಲಸಕ್ಕೆಂದು ತಾನು ಫೋನ್ ಪೇ ಮೂಲಕ ಸೇರಿದಂತೆ ನಗದು ರೂಪದಲ್ಲಿ ಕೂಡ ಹಣ ಸಂದಾಯ ಮಾಡಿದ್ದು ಬಾಬು ಆತ್ಮಹತ್ಯೆಗೂ ಕೆಲ ದಿನಗಳ ಮೊದಲು ತನ್ನಿಂದ ಹಣ ಪಡೆದಿರುವುದಾಗಿ ನಟೇಶ್ ಆರೋಪಿಸಿದ್ರು. ಮೃತ ಬಾಬು ತಾನು ನೀಡಿರುವ 18 ಲಕ್ಷಕ್ಕೆ ಸಂಬಂಧಿಸಿ ಎಲ್ಲಾ ದಾಖಲೆಗಳು ಇದ್ದು ಮೃತನಿಂದ ತನಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸಹಕರಿಸಬೇಕೆಂದು ಕೋರಿದ್ದಾರೆ. ಅಮೌಂಟ್ ಹಾಕೋವಾಗಲೇ ಬಾಬು ಜಾಬ್ ಅಮೌಂಟ್, ನಟೇಶ್ ಜಾಬ್ ಅಮೌಂಟ್ ಅಂತ ಹಾಕಿ ಬಾಬುಗೆ ಸೆಂಡ್ ಮಾಡಿದ್ದೀನಿ. ಈ ಥರ ಫೋನ್ಪೇ ಮುಖಾಂತರ ಮತ್ತು ನಗದು ರೂಪದಲ್ಲಿ ಬಾಬುಗೆ ಹಣವನ್ನು ಕೊಟ್ಟಿದ್ದೇನೆ. ಬಾಬು ಈ ಥರ ನನ್ನಿಂದ ಹಣ ಪಡೆದು ನನಗೆ ಮೋಸ ಮಾಡಿ ವಂಚನೆ ಮಾಡಿ ಸಾವನ್ನು ಅಪ್ಪಿದ್ದಾನೆ. ಮತ್ತು ಇದರಿಂದ ನನಗೂ ಮತ್ತು ನನ್ನ ಕುಟುಂಬಕ್ಕೂ ತುಂಬ ಅನ್ಯಾಯ ಆಗಿದೆ. ಇದರಿಂದ ನೀವು ನನಗೆ ನ್ಯಾಯ ಕೊಡಿಸಬೇಕೆಂದು ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಬಾಬು ನನ್ನ ಬಾಲ್ಯ ಸ್ನೇಹಿತ ಹಾಗೂ ಒಂದೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದವರು, ದೂರದ ಸಂಬಂಧಿ. ಆದ ಕಾರಣ ಬಾಬುವನ್ನು ನಾನು ತುಂಬ ನಂಬಿದ್ದೆ. ಅವನು ಕೂಡ ನಾನು ನಂಬಿಸಿ ಆಶ್ವಾಸನೆ ಕೊಟ್ಟು ಒತ್ತಾಯಪೂರ್ವಕದಿಂದ ನನ್ನಿಂದ ಹಣ ಪಡೆದು ಈ ಥರ ಬಾಬು ನನಗೆ ಮೋಸ ಮಾಡಿದ್ದಾನೆ. ಬಾಬು DC ಆಫೀಸಲ್ಲಿ ಗುತ್ತಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ದ. ಆದ ಕಾರಣ ಬಾಬು ತುಂಬ ನನ್ನ ಸ್ನೇಹಿತರಿಗೂ ಮತ್ತು ತುಂಬ ಜನಗಳಿಗೂ ಅಲ್ಲಿಂದ ಜಿಲ್ಲಾ ಪಂಚಾಯತಿ ಕಡೆಯಿಂದ ಕರೆ ಮಾಡಿ ಕೆಲವು ಸಣ್ಣ ಪುಟ್ಟ ಕಾರ್ಯಗಳನ್ನೆಲ್ಲ ಫೋನ್ ಮುಖಾಂತರ ತಿಳಿಸಿ ಹೇಳ್ತಾಯಿದ್ದ. ಯಾವ ಥರ ಬೇಗ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಆದ ಕಾರಣ ನಾನು ನಂಬಿದ್ದೆ ಬಾಬುನ. ಯಾರನ್ನೂ ಮೀಟ್ ಮಾಡಿಸಿಲ್ಲ ಸರ್. ಅಲ್ಲ ಬ್ರದರ್, ಈಗ ಸರ್ಕಾರಿ ಕೆಲಸ ಸಿಗಬೇಕು ಅಂತಂದ್ರೆ ಯಾವ ಥರ ಪ್ರೋಸೆಸ್ ಅಂತೆಲ್ಲ ನಿಮ್ಗೆ ಗೊತ್ತಿದೆ. ನೀವು ಯಾವ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದ್ರೆ ಸರ್, ಬಾಬು ನನಗೆ ಡಿಸೆಂಬರ್ 24, 2024ರಂದು ಒಂದು KPSCಯಿಂದ ಅಧಿಸೂಚನೆ ಆಗಿರತಕ್ಕಂತಹ ಒಂದು ನೋಟಿಫಿಕೇಷನ್ ಆಗಿಬಿಟ್ಟು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪತ್ರಾಂಕಿಕ ವ್ಯವಸ್ಥಾಪಕರು ಅಂತ ಹೇಳ್ಬಿಟ್ಟು ನೋಟಿಫಿಕೇಷನ್ ಎಲ್ಲ ಇದೆ. ಒಂದು ನಿಮ್ಗೆ ತೋರಿಸ್ತೀನಿ. ಆ ನೋಟಿಫಿಕೇಷನ್ ಕಳಿಸ್ಬಿಟ್ಟು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಪತ್ರಾಂಕಿಕ ವ್ಯವಸ್ಥಾಪಕರು ಅಂತ ಈ ಥರ ನೀನು ಜಾಬು, ನಿಂಗೆ ಇಷ್ಟು ಸ್ಯಾಲ್ರಿ 60,000 ಸ್ಯಾಲ್ರಿ ಬರುತ್ತೆ ಅಂತ ಹೇಳಿ ಒಂದು ಆಸೆ ಉಟ್ಬಿಟ್ಟು ನಂಬಿಸಿ ವಂಚನೆ ಮಾಡಿದ್ದಾನೆ ಸರ್. ನಾನು BA ಓದಿದ್ದೀನಿ ಸರ್, ಡಿಗ್ರಿ. ಸರ್ ನಾನು ಬೇಸಿಕ್ ನಾನು ಅಡುಗೆ ಕಾಂಟ್ರಾಕ್ಟು ಮತ್ತು ಎಲೆಕ್ಟ್ರಿಷಿಯನ್ ನನ್ನ ವೃತ್ತಿ. ನಾನು ಸ್ವಂತ ದುಡ್ಡು ಮತ್ತು ಬ್ಯಾಂಕಿಂದ ಅದೆಲ್ಲ ದಾಖಲೆ ಇದೆ, ಆಮೇಲೆ ತೋರಿಸ್ತೀನಿ ಯಾವ ಥರ ನನಗೆ ಅಮೌಂಟು ಇದರಿಂದ ಬಂದಿದೆ ಅಂತ. ನಾನು ಮನೆ ಮೇಲೆ ಮತ್ತು ಸೈಟ್ ಮೇಲೆ 10 ಲಕ್ಷ ಯುಕಿಟಾಸ್ ಫೈನಾನ್ಸಲ್ಲಿ ಬ್ಯಾಂಕಲ್ಲಿ 10 ಲಕ್ಷ ಲೋನು ಮತ್ತು ಬಡ್ಡಿಗೆ ಅಂತ 5 ಲಕ್ಷ ಸಾಲವಾಗಿ ಇಸ್ಕೊಂಡು ಬಾಬುಗೆ ಕೊಟ್ಟಿದ್ದೀನಿ. ಮನೆಯಲ್ಲಿರೋ ಕುರಿ ಮೇಕೆ ಮತ್ತು ನನ್ನ ಹತ್ರ ಇರೋ ಗೋಲ್ಡು ಅದು ಇದೆಲ್ಲ ಅಗ್ರಿಕಲ್ಚರ್ ಲೋನು ಎಲ್ಲ ಬಾಬುಗೆ ಹಣ ಕೊಟ್ಟು ಇವಾಗ ನಾನು ಅನ್ಯಾಯಕ್ಕೊಳಗಾಗಿದ್ದೀನಿ ಸರ್. ತನ್ನ ತಾಯಿ ಮುದ್ದಮ್ಮ ಅವರೊಂದಿಗೆ ಬಂದು ಸುದ್ದಿಗೋಷ್ಠಿ ನಡೆಸಿದ ನಟೇಶ್ ತಾನು ಬಡವನಾಗಿದ್ದು ಸಾಲ ಮಾಡಿ ಮೃತ ಬಾಬುವಿಗೆ ಹಣ ನೀಡಿದ್ದು ಇದೀಗ ಬಡ್ಡಿ ಹೆಚ್ಚಾಗಿ ಸಾಲ ತೀರಿಸಲಾಗದ ಸ್ಥಿತಿ ತಲುಪಿದ್ದೇನೆ. ಹಾಗಾಗಿ ಸಂಬಂಧಿಸಿದವರು ತನಗೆ ನ್ಯಾಯ ಕೊಡಿಸುವಂತೆ ಈಗಾಗಲೇ ಪೊಲೀಸರಿಗೂ ದೂರು ನೀಡಲಾಗಿದ್ದು ತನಗೆ ನ್ಯಾಯ ಸಿಗದಿದ್ದರೆ ತೀವ್ರ ಸಂಕಷ್ಟ ಎದುರಿಸುವ ಸ್ಥಿತಿ ಇದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಸರ್, ನಾನು ಸಾಲಗಾರನಾಗಿದ್ದೀನಿ. ನಾನು ಇವಾಗ ಯಾವ ರೀತಿ ಸಾಲ ತೀರಿಸಲಿ ಹೇಳಿ ಸರ್. ನಾವು ಇವಾಗ ಸಾಲ ತೀರ್ಸೋಕ್ಕಾಗದೆ, ದುಡಿಯೋಕ್ಕಾಗದೆ ನಾವು ಪ್ರಾಣ ಕಳ್ಕೊಳ್ಬೇಕಾಗ್ತೈತೆ. ಅವಾಗ ನಮಗೂ ಸಾಲ ಜಾಸ್ತಿ ಆಗಿ ಬದುಕಿರೋರಿಗೆ ಯಾಕೆ ನ್ಯಾಯ ಕೊಡಿಸಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಇವಾಗ ನಮಗೆ ಅನ್ಯಾಯ ಆಗಿದೆ. ಇವಾಗ ನಾವೇನು ಬೇರೆ ಜಾತಿ ಅಲ್ಲ, ಸಜ್ಜಾತಿ, ಒಂದೇ ಜಾತಿ ಅವರೇ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.